ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅಧಿಸೂಚನೆ ಏನಾಗಿದೆ, ಈ ಒಂದು ಹುದ್ದೆಯನ್ನ ಯಾರ್ಯಾರು ಪಡಿಲೇಬೇಕು ಅಂತ ಹೇಳಿ ಸೀರಿಯಸ್ ಆಗಿ ಅಧ್ಯಯನವನ್ನು ನಡೆಸ್ತಾ ಇದ್ದೀರಾ, ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಜನರಲ್ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಅಥವಾ ಸಾಮಾನ್ಯ ಇಂಗ್ಲಿಷ್ ಅಂತ ಏನು 35 ಮಾರ್ಕ್ಸ್ ಇದೆ ನೋಡ್ತಾ ಇರಬಹುದು. ಡೀಟೇಲ್ ಆಗಿರುವಂತಹ ನೋಟಿಫಿಕೇಶನ್ ಅಲ್ಲಿ ಸಾಮಾನ್ಯ ಇಂಗ್ಲಿಷ್ಗೆ 35 ಮಾರ್ಕ್ಸ್ ನ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ಹಿಂದಿನ ಎಲ್ಲಾ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಈ ಒಂದು ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಅನ್ನೋದನ್ನ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋರಿದ್ದೀವಿ. ಖಂಡಿತವಾಗಿ ಈ ವಿಡಿಯೋ ನೋಡಿ ಆದ್ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್, ಸರಿನಾ? ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಖಂಡಿತವಾಗಿ ನಾಲೆಜ್ ಸಿಗುತ್ತೆ. ಖಂಡಿತವಾಗಿ ಈ ವಿಡಿಯೋ ನಿಮಗೆ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಲ್ಲಾ ಹುದ್ದೆಗಳಿಗೆ ನಿಮಗೆ ವಿಡಿಯೋಗಳು ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಗೊತ್ತಿದೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಹಾಕುವಂತ ದಿನಾಂಕ 4 ಮಾರ್ಚ್ 2024 ಆರಂಭ ಆಗುತ್ತೆ. ಆರಾಮಾಗಿ ಅರ್ಜಿಯನ್ನ ಹಾಕಿ 1 ತಿಂಗಳ ಟೈಮ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿರಂತರವಾಗಿರುವಂತಹ ಕ್ಲಾಸಸ್ಗಳು ನಿಮಗೋಸ್ಕರ ಇರ್ತವೆ. ಸೊ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲಾ ಫ್ಯಾಮಿಲಿ ಸ್ನೇಹಿತರು ಯಾರ್ಯಾರು ಈ ಹುದ್ದೆಗೆ ರೆಡಿ ಆಗ್ತಾ ಇದ್ರೆ ಅವರಿಗೆಲ್ಲ ಈ ಒಂದು ಸರಿನ ವಿಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಆಲ್ರೆಡಿ ನಾವು 2 ವಿಡಿಯೋಗಳನ್ನ ಮಾಡಿದ್ದೇವೆ. ಐ ಥಿಂಕ್ 2 ವಿಡಿಯೋಗಳನ್ನ ಮಾಡಿದ್ದೇವೆ. ಇದು 3ನೇ ವಿಡಿಯೋ ಆಗಿರುತ್ತೆ. ಖಂಡಿತವಾಗಿಯೂ ನಿಮಗೆ ಈ ವಿಡಿಯೋದಲ್ಲಿ ಬಹಳ ನಾಲೆಜ್ ಸಿಗುತ್ತೆ ಫ್ರೆಂಡ್ಸ್. ಆಯ್ತಾ, 2 ವಿಡಿಯೋಗಳನ್ನ ಮಾಡಿದ್ದೇವೆ. ಇದು 3ನೇ ವಿಡಿಯೋ ಆಗಿದೆ. ಓಕೆ ಫ್ರೆಂಡ್ಸ್, ಸೊ ಮೊಟ್ಟ ಮೊದಲ ಪ್ರಶ್ನೆಯನ್ನ ಈಗ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೇವೆ. ಆ 2 ವಿಡಿಯೋಗಳನ್ನ ಯಾರು ನೋಡಿಲ್ಲಲ್ವಾ, ಈ ವಿಡಿಯೋ ನೋಡಿ ಆದ್ಮೇಲೆ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಗಳಲ್ಲಿ VAO ಇಂಗ್ಲಿಷ್ ವಿಡಿಯೋಸ್, ಜನರಲ್ ಇಂಗ್ಲಿಷ್ ವಿಡಿಯೋಸ್ ಅಂತ ಲಿಂಕ್ ಅನ್ನ ಹಾಕಿರ್ತೇವೆ. ನೀವೇನ್ ಮಾಡಿ ಅದನ್ನ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋಗಳನ್ನ ನೀವು ನೋಡಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ ಬಹಳ ಸಂಕ್ಷಿಪ್ತವಾಗಿ ಇವತ್ತಿನ ಕ್ಲಾಸ್ ನ ನಾವು ಹೇಳಿ ಮುಗಿಸೋಣ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳೋದಾದ್ರೆ, ನೋಡಿ ಈ ರೀತಿಯ ಪ್ರಶ್ನೆಗಳನ್ನು ಸಹ ನಾಳೆನೇ ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಲ್ಲಿ ಕೇಳ್ತಾನೆ. ನೋಡಿ, ಡೈರೆಕ್ಷನ್ಸ್ ಅಂತ ಹೇಳಿ ಕೊಟ್ಟು ಕ್ವಶನ್ ನಂಬರ್ 8 ರಿಂದ 11 ನೋಡಿ, 8, 9, 10, 11 ಎಷ್ಟು ಕ್ವಶನ್ ಇದಾವೆ ಇಲ್ಲಿ? 4 ಕ್ವಶನ್ಸ್ ಗಳಿದಾವೆ ತಾನೆ? ಎಸ್. ಸೊ ಸೆಂಟೆನ್ಸಸ್ ಆರ್ ಜಂಬಲ್ಡ್. ಜಂಬಲ್ಡ್ ಅಂದ್ರೆ ಏನು? ಜಂಬಲ್ಡ್ ಅಂದ್ರೆ ಏನು? ಹಿಂದೆ ಮುಂದೆ ಆಗೋಗಿದೆ. ಏನು ಸೆಂಟೆನ್ಸ್ ಏನಾಗಿದೆ ಅಂತೆ? ಹಿಂದೆ ಮುಂದೆ ಇದನ್ನ ತಿರ್ಚಿದ್ದಾರೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಈ ಒಂದು ಕರೆಕ್ಟ್ ಆಗಿರುವಂತಹ ಓಕೆ ಇದರಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ ಅನ್ನೋದನ್ನ ಕಂಡುಹಿಡಿಬೇಕಾಗತ್ತೆ. ಜಂಬಲ್ಡ್ ಇಂಟು 3 ಪಾರ್ಟ್ಸ್. ಇದನ್ನ ಏನ್ ಮಾಡಿದ್ದಾರೆ? ತಿರುಚಿ ಮರಿಚಿದ್ದಾರೆ ಅಥವಾ ಬಿಡಿ ಬಿಡಿ ಭಾಗಗಳಾಗಿ ಮಾಡಿದ್ದಾರೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಎಲ್ಲಿ ಎರರ್ ಇದೆ, ಎಲ್ಲಿ ಮಿಸ್ಟೇಕ್ ಇದೆ ಅನ್ನೋದನ್ನ ಕಂಡು ಹಿಡಿದು ನೀವೇನ್ ಮಾಡ್ಬೇಕಾಗತ್ತೆ, ನಿಮಗೆ OMR ಶೀಟ್ ಕೊಟ್ಟಿರ್ತಾರಲ್ವಾ, ಅದರಲ್ಲಿ ಯಾವ ನೋಡಿ 1, 2, 3, 4 ಯಾವುದ್ರಲ್ಲಿ ಮಿಸ್ಟೇಕ್ ಇದೆ ಅನ್ನೋದನ್ನ ನೀವು ಕಂಡು ಹಿಡಿಬೇಕಾಗುತ್ತೆ. ಒಂದ್ ವೇಳೆ ಮಿಸ್ಟೇಕ್ ಇಲ್ಲ ಅಂದ್ರೆ ನೋ ಎರರ್ 4ನೇ ಆಪ್ಷನ್ ನೀವು ಹಾಕ್ಬೇಕು ಅಂತೇಳಿ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಗೊತ್ತಾಯ್ತಾ ಕ್ವಶನ್ ಏನು ಅಂತೇಳಿ? ಸೆಂಟೆನ್ಸ್ ನ ಬಿಡಿ ಬಿಡಿ ಭಾಗವಾಗಿ ಮಾಡಿ 1, 2, 3, 4 ಅಂತೇಳಿ ನಂಬರ್ ಕೊಟ್ಟಿರ್ತಾನೆ. ಸೊ ಯಾವ ಭಾಗದಲ್ಲಿ ಮಿಸ್ಟೇಕ್ ಇದೆ, ಯಾವ ಭಾಗದಲ್ಲಿ ಮಿಸ್ಟೇಕ್ ಇಲ್ಲ ಅನ್ನೋದನ್ನ ಕಂಡುಹಿಡಿಬೇಕು. ಮಿಸ್ಟೇಕ್ ಇಲ್ಲ ಅಂದ್ರೆ 4ನೇ ಆಪ್ಷನ್ ಹಾಕ್ಬೇಕು. ಮಿಸ್ಟೇಕ್ ಇದೆ ಅಂದ್ರೆ ಯಾವ ಆಪ್ಷನ್ ಇದೆ ಅದನ್ನ ನೀವು ನಿಮ್ಮ ನಾಳಿನ OMR ಶೀಟ್ ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ನೋಡಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಸೊ ಹಾಗಾದ್ರೆ ಸೆಂಟೆನ್ಸ್ ಏನು ಅಂತ ಹೇಳೋದಾದ್ರೆ ನೋಡಿ, ಹಿ ವಾಸ್ ಸೋ ಆಂಗ್ರಿ. ಅವರು ಅಥವಾ ಅವನು ಸಿಕ್ಕಾಪಟ್ಟೆ ಸಿಟ್ಟುಕೊಂಡಿದ್ದ. ದಟ್ ಹಿ ಶೌಟೆಡ್ ಲೌಡ್ ಎಟ್ ದೆಮ್. ನೋ ಎರರ್ ಅಂತ ಇದೆ, ಸರಿನಾ? ಸೊ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸಿನ ಬಿಡಿ ಭಾಗಗಳಲ್ಲಿ ಎಲ್ಲಿ ರಾಂಗ್ ಇದೆ ಅನ್ನೋದು ನೀವು ಕಂಡುಹಿಡಿಬೇಕಾಗತ್ತೆ. ಎಲ್ಲಿ ರಾಂಗ್ ಇದೆ ಅನ್ನೋದನ್ನ ನೀವು ಕಂಡುಹಿಡಿದು ಅಲ್ಲಿ ಟಿಕ್ ಹೊಡಿಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಎಲ್ಲಿ ರಾಂಗ್ ಇದೆ ಅಂತ ಹೇಳೋದಾದ್ರೆ, ಎಲ್ಲಿ ರಾಂಗ್ ಇದೆ ಹೇಳಿ ನೋಡೋಣ. ನೋಡಿ, ಇಲ್ಲಿ ರಾಂಗ್ ಇದೆ. ಆಯ್ತಾ? ಇಲ್ಲಿ ಏನೋ ಒಂದು ದೋಷ ಇದೆ ಅಂತಾರಲ್ವಾ, ಆತರ ನೋಡಿ, ಹಿ ಶೌಟೆಡ್ ಲೌಡ್ ಅಂತ ಏನಿದೆ ಅಲ್ಲಿ. ಯಾಕೆ ಸರ್ ಅದು? ಯಾಕೆ ಅಂತ ಹೇಳೋದಾದ್ರೆ, ಈ ಶೌಟೆಡ್ ಅನ್ನೋದೇನು ವರ್ಬ್ ಆಗತ್ತೆ, ಕಿರುಚು. ಸೊ ಹೇಗೆ ಕಿರುಚಿದ ಅನ್ನೋದನ್ನ ತಿಳಿಸೋದು ಯಾವುದು? ಅಡ್ವರ್ಬ್ ನ ಕೆಲಸ. ಅಡ್ವರ್ಬ್ ನ ಕೆಲಸ ಏನು? ಆ ಆಕ್ಷನ್ ಯಾವ ತರ ಆಯ್ತು ಅನ್ನೋದನ್ನ ತಿಳಿಸುವಂತದ್ದೇ ಅಡ್ವರ್ಬ್ ನ ಕೆಲಸ. ಸೊ ನೋಡ್ತಾ ಇರ್ಬೋದು, ಲೌಡ್ ಅಂತ ಏನಿದೆ ಅದು ಏನಾಗಬೇಕಾಗಿತ್ತು? ಲೌಡ್ಲಿ ಅಂತ ಆಗ್ಬೇಕಾಗಿತ್ತು. ಲೌಡ್ಲಿ ಅಂತ ಆಗ್ಬೇಕಾಗಿತ್ತು, ಬಟ್ ಆಗಿಲ್ಲ. ಹಾಗಾಗಿ ಇದರಲ್ಲಿ ಒಂದು ದೋಷ ಇದೆ ಅಂತ ಹೇಳಿದ್ವಿ ತಾನೆ? ಎಸ್. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆಪ್ಷನ್. ಸೊ ಹಾಗಾದ್ರೆ ನಾಳೆ ನಮ್ಗೆ ಎಕ್ಸಾಮ್ ಅಲ್ಲಿ ಅಡ್ವರ್ಬ್ನು ಕೇಳ್ತಾನ ಸರ್? 100% ಕೇಳ್ತಾರೆ.
ಸರ್ನ 100% ಕೇಳ್ತಾರೆ. ಸೊ ಬರುವಂತ ದಿನಗಳಲ್ಲಿ ಇದ್ರ ಮೇಲೆ ಎಲ್ಲ ಎಕ್ಸರ್ಸೈಸಸ್ ಗಳನ್ನ ಮಾಡಿಸ್ತಾ ಇರ್ತೇವೆ. ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಬಟನ್ ಅನ್ನ ಒತ್ತಿ ಫ್ರೆಂಡ್ಸ್. ಸರಿನಾ? ಓಕೆ, ನೆಕ್ಸ್ಟ್ ನೋಡೋಣ ಎರಡನೇ ಪ್ರಶ್ನೆ. ಸೊ ಗೊತ್ತಾಯ್ತು ಅಡ್ವರ್ಬ್ ಮೇಲೆ ಪ್ರಶ್ನೆಗಳನ್ನ ಕೇಳಿದಾನೆ ಅಂತ ಹೇಳಿ. 9ನೇ ಪ್ರಶ್ನೆ ನೋಡಿ, ಇಫ್ ಐ ವಾಸ್ ಯು ಐ ವುಡ್ ಹ್ಯಾವ್ ಟೇಕನ್ ದ ಮೆಡಿಸಿನ್ಸ್, ನೋ ಎರರ್. ಸೊ ಹಿಯರ್ ದೇರ್ ಆರ್ ಆಲ್ರೆಡಿ ಇಲ್ಲಿ 4 ಪಾರ್ಟ್ ಗಳನ್ನ ಮಾಡಿ ಕೊಟ್ಟಿದ್ದಾನೆ, ಜಂಬಲ್ಡ್ ಮಾಡಿ ಕೊಟ್ಟಿದ್ದಾನೆ, ಪೀಸ್ ಮಾಡಿ. ಸೊ ಎಲ್ಲಿ ರಾಂಗ್ ಇದೆ ಅನ್ನೋದನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಇಫ್ ಐ ವಾಸ್ ಯು ಐ ವುಡ್ ಹ್ಯಾವ್ ಟೇಕನ್ ದ ಮೆಡಿಸಿನ್ಸ್, ನೋ ಎರರ್. ಸರ್ ಇದು ನೋಡೋದಕ್ಕೆ ಕರೆಕ್ಟ್ ಆಗಿರುವಂತ ಸೆಂಟೆನ್ಸ್ ತರ ಇದೆ ಅಲ್ವಾ ಸರ್, ಇದರಲ್ಲಿ ಎಲ್ಲಿ ರಾಂಗ್ ಇದೆ ಅಂತ ನೀವು ಚರ್ಚೆ ಮಾಡ್ತಾ ಇರ್ಬೋದು ಅಥವಾ ವಿಚಾರ ಮಾಡ್ತಾ ಇರ್ಬೋದು. ಸೊ ಎಲ್ಲಿ ರಾಂಗ್ ಇರಬಹುದು ಅಂತ ಕೇಳೋದಾದ್ರೆ ಇಲ್ಲಿ ಆಪ್ಷನ್ ನಂಬರ್ 1 ಅಲ್ಲಿ. ಯಾಕೆ ಸರ್? ಸಿಂಗ್ಲರ್ ಇದೆ ಐ, ಅದ್ರ ಮುಂದೆ ವರ್ಸ್ ಇದೆ, ಹಾಗೆ ಸಿಚುಯೇಷನ್ ಪಾಸ್ಟ್ ಇದೆ, ಕರೆಕ್ಟ್ ಆಗಿದೆ ಅಲ್ಲ ಅಂತ ನಿಮ್ಮ ಗಮನಕ್ಕೆ ಬರುತ್ತೆ. ಆದರೆ ಇಲ್ಲಿ ಹೈಪೋಥೆಟಿಕಲ್ ಸಿಚುಯೇಷನ್ ಇದೆ. ಏನಂತ ಕರೀತಾರೆ ಇದನ್ನ? ಹೈಪೋಥೆಟಿಕಲ್ ಅಂತಂದ್ರೇನು? ಇಮ್ಯಾಜಿನರಿ. ನಾನು ನಿನ್ ಜಾಗದಾಗ ಇದ್ರೆ, ನೋಡಿ ಇಮ್ಯಾಜಿನ್ ಮಾಡ್ತಾ ಇದೀವಿ ತಾನೆ. ಎಸ್, ಹೈಪೋಥೆಟಿಕಲ್ ಸಿಚುಯೇಷನ್ ಇದೆ. ಅಥವಾ ಇನ್ನು ನಿಮ್ಗೆ ಈಸಿ ಆಗ್ಬೇಕಾ ಅನ್ನೋದಾಗಿತ್ತು ಅಂತಂದ್ರೆ ಅನ್ರಿಯಲ್ ಸಿಚುಯೇಷನ್ ಇದೆ. ಓಕೆ, ಅನ್ರಿಯಲ್ ಸಿಚುಯೇಷನ್ ಇದೆ. ಸರಿನಾ? ಸೊ ಇಂತಹ ಸಂದರ್ಭಗಳು ಬಂದಾಗ ಇಂಗ್ಲಿಷ್ ಅಲ್ಲಿ ಇದನ್ನ ಏನಂತ ಕರೀತಾರೆ? ಈ ಒಂದು ಸಬ್ಜಂಕ್ಟಿವ್ ಮೂಡ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ ಈ ವರ್ಡ್ ಅನ್ನ, ಅಥವಾ ಬರ್ಕೊಳ್ಳಿ ಎಲ್ಲಾದ್ರೂ. ಏನಂತ ಕರೀತಾರೆ? ಸಬ್ಜಂಕ್ಟಿವ್. ಓಕೆ, ಸಬ್ಜಂಕ್ಟಿವ್ ಮೂಡ್ ಅಂತ ಕರೀತಾರೆ. ಸಬ್ಜಂಕ್ಟಿವ್ ಮೂಡ್ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಟೋಟಲ್ ಆಗಿ 3 ರೀತಿಯ ಮೂಡ್ಗಳು ಬರ್ತವೆ, ಬರುವ ಕ್ಲಾಸಸ್ ಗಳಲ್ಲಿ ಹೇಳ್ತಾ ಇರ್ತೇವೆ. ಬಟ್ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಸಬ್ಜಂಕ್ಟಿವ್ ಮೂಡ್ ಅಂತಂದ್ರೆ ಏನು? ಯಾವಾಗ ನಾವು ಹೈಪೋಥೆಟಿಕಲ್ ಸಿಚುಯೇಷನ್ ಬಗ್ಗೆ, ಅಂದ್ರೆ ಈ ರೀತಿನೂ ಆಗಬಹುದು ಅಥವಾ ಅನ್ರಿಯಲ್ ಸಿಚುಯೇಷನ್ಸ್ ಗಳ ಬಗ್ಗೆ ಮಾತನಾಡ್ತಾ ಇರ್ತೀವಲ್ವಾ, ಅವಾಗ ನಾವೇನ್ ಬಳಸಬೇಕಾಗತ್ತೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇಫ್ ಐ ಇದೆ ಅಲ್ವಾ, ಅದ್ರ ಮುಂದೆ ವರ್ ಅನ್ನ ಬಳಸಬೇಕು. ಅರ್ಥ ಆಯ್ತಾ? ಇದೇ ರೀತಿಯ ಪ್ರಶ್ನೆಗಳನ್ನ ನಾಳೆ ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಲ್ಲಿ ಕೇಳ್ತಾರೆ. ಸರಿನಾ? ಓಕೆ, ಸೊ ನೋಡಿ ಹೈಪೋಥೆಟಿಕಲ್ ಸಿಚುಯೇಷನ್ ಇತ್ತು, ಸಬ್ಜಂಕ್ಟಿವ್ ಮೂಡ್ ಇತ್ತು. ಹಾಗಾಗಿ ಇಫ್ ಐ ವರ್ ಯು ಅಂತ ಆಗ್ಬೇಕಲ್ಲಿ. ಸರ್ ವರ್ ಅನ್ನ ಪ್ಲೂರಲ್ ಅಲ್ಲಿ ಬಳಸ್ತೇವಲ್ವಾ, ಇಲ್ಲಿ ಯಾಕೆ ನಾವು ಬಳಸ್ತೇವೆ ಅಂತ ಹೇಳೋದಾದ್ರೆ ಗ್ರಾಮರ್ ನ ರೂಲ್ಸ್ ಇದೆ. ಸರಿನಾ? ಈ ತರ ಸಿಚುಯೇಷನ್ಸ್ ಗಳು ಬಂದಾಗ ಈ ಇಫ್ ಐ ವರ್ ಯು, ನಾನು ನಿನ್ನ ಸಿಚುಯೇಷನ್ ಅಲ್ಲಿ ಇದ್ರೆ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಸರಿನಾ? ಎಸ್. ಸೊ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಇಫ್ ಐ ವರ್ ಯು, ಸಬ್ಜೆಕ್ಟಿವ್ ಮೂಡ್ ಅಂತ ಹೇಳಿ ಬರ್ತವೆ. ಸೊ ಅಲ್ಲಿ ನೀವು ವರ್ ಅನ್ನ ಬಳಸಬೇಕು, ಇವನ್ ಇಟ್ ಈಸ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೂ ಸಹ. ಓಕೆ ಫ್ರೆಂಡ್ಸ್, 10ನೇ ಪ್ರಶ್ನೆ ನೋಡೋಣ, 3ನೇ ಪ್ರಶ್ನೆಯನ್ನ ಇವತ್ತಿನ ಸೆಷನ್ದು. ಸೊ ಐ ಹೋಪ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಭಾವಿಸ್ತೇವೆ. ಲೈಕ್ ಕೊಡಿ. ರೀಟಾ ಲಾಸ್ಟ್ ಹರ್ ಪಾಸ್ಪೋರ್ಟ್ which affected her badly, no error. Rita lost her passport which affected her badly. ಸೊ ಇಲ್ಲಿ ಯಾವ್ದಾದ್ರು ಮಿಸ್ಟೇಕ್ ಇದೆನಾ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಮಿಸ್ಟೇಕ್ ಇಲ್ಲ. ಸೊ ಹಾಗಾಗಿ ನಿಮ್ಮ ಆಪ್ಷನ್ ಏನಾಗಬೇಕಾಗುತ್ತೆ ಇಲ್ಲಿ? ಆಪ್ಷನ್ ನಂಬರ್ 4 ನೋ ಎರರ್ ಅಂತ ಏನಿದೆ ಅದು ನೋಡಿ. ರೀಟಾ ಲಾಸ್ಟ್ ಹರ್ ಪಾಸ್ಪೋರ್ಟ್ ವಿಚ್ ಎಫೆಕ್ಟೆಡ್ ಹರ್, ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಗಳಿಲ್ಲ. ಬಟ್ ಕಾಮಾ ಹಾಕ್ಬೇಕಾಗಿತ್ತು ಇಲ್ಲಿ, ಬಟ್ ಹಾಕಿಲ್ಲ ಸರ್. ಬಟ್ ಅದರ್ ದನ್ ದಟ್ ಎವ್ರಿಥಿಂಗ್ ಇಸ್ ಓಕೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಶಿ ಹ್ಯಾಡ್ ವೆಂಟ್ ಟು ದ ಮಾರ್ಕೆಟ್ ಟು ಬೈ ಫಿಶ್ ಅಂತ ಇದೆ, ನೋ ಎರರ್. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಮಿಸ್ಟೇಕ್ ಗೊತ್ತಾಗ್ತಾ ಇದೆ. ಎಲ್ಲಿ ಹೇಳಿ ನೋಡೋಣ. ನೋಡಿ ಇಲ್ಲಿ. ಯಾಕಂತ ಹೇಳಿ ನೋಡೋದಾದ್ರೆ ನೋಡಿ, ಹ್ಯಾಡ್ ಅಂತ ಬಂದಿದೆ. ಏನ್ ಸರ್ ಇದು ಹ್ಯಾಡ್ ಅಂದ್ರೆ ಏನು? ಹ್ಯಾಡ್ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅಂತ ಹೇಳ್ತಾರೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಾರೆ. ಯಾವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೀವು ಬಳಸ್ತಾ ಇರ್ತೀರಲ್ವಾ, ಅವಾಗ ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? ಹ್ಯಾಡ್ ಬರುತ್ತೆ ಅಂತ ನೀವು ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿದಿರ ತಾನೆ. ಅದನ್ನ ನೆನಪು ಮಾಡ್ಕೊಳ್ಳಿ. ಹ್ಯಾಡ್ ಯಾವಾಗ ಬರುತ್ತೆ, ಅದ್ರ ಮುಂದೆ ಏನ್ ಬರುತ್ತೆ? ವೆರ್ಬ್ ಇಂದು 3ನೇ ಫಾರ್ಮ್ ಬರುತ್ತೆ. ಸರ್ ವೆರ್ಬಿಗೆ ಫಾರ್ಮ್ಗಳು ಇರ್ತಾವ? ಹೌದು, ವೆರ್ಬಿಗೆ ಫಾರ್ಮ್ಗಳು ಇರ್ತವೆ. ಎಕ್ಸಾಂಪಲ್, ಈಗ ಗೋ ಅನ್ನೋದು ಒಂದು ವರ್ಬ್ ತಾನೆ. ಗೋ ಅನ್ನೋದು ವರ್ಬ್ ತಾನೆ. ಹೌದು ಸರ್, ವರ್ಬ್. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ವೆಂಟ್ ಆಗುತ್ತೆ. ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನಾಗುತ್ತೆ? ಗಾನ್ ಆಗುತ್ತೆ.
ಸೊ ಯಾವಾಗ ನೀವು ಹ್ಯಾಡ್ ಅನ್ನ ಬಳಸ್ತಿರಲ್ವಾ, ಯಾವಾಗ ಸೆಂಟೆನ್ಸ್ ಅಲ್ಲಿ ಹ್ಯಾಡ್ ಬಂದಿರುತ್ತಲ್ವಾ, ಅದ್ರ ಮುಂದೆ ಯಾವ್ದು ಬರಬೇಕು? ಈ ಒಂದು ಗ್ರಾಮರ್ ರೂಲ್ಸ್ ನ ಪ್ರಕಾರ ಯಾವ್ದು ಬರಬೇಕು? ಇಲ್ಲಿ ನೋಡಿ ರಾಂಗ್ ಕೊಟ್ಟಿದಂತಾನೆ, ವೆಂಟ್ ಕೊಟ್ಟಿದ್ದಾನೆ. ಸೊ ನೀವೇನ್ ಬರಿಬೇಕಲ್ಲಿ? ಗಾನ್. ಸೊ ಬರೆಯಕ್ಕಾಗಲ್ಲ, ಬಟ್ ಟಿಕ್ ಮಾಡ್ಬೇಕು ನೀವು. ಸೊ ನಿಮ್ಮ OMR ಶೀಟ್ ಅಲ್ಲಿ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆಪ್ಷನ್. ಸರ್ ಹಾಗಾದ್ರೆ ನಾವು ಟೆನ್ಸಸ್ ಬಗ್ಗೆನೂ ಓದ್ಕೋಬೇಕಾ ಸರ್? ಹೌದು ಆಸ್ಪಿರೆಂಟ್ಸ್, ಟೆನ್ಸಸ್ ಬಗ್ಗೆ ಓದ್ಕೊಳ್ಳಿ, ಹಾಗೇನೆ ವರ್ಬ್ ಗಳ ಬಗ್ಗೆ ಓದ್ಕೊಳ್ಳಿ, ಹಾಗೇನೆ ಈ ಒಂದು ಹೈಪೋಥೆಟಿಕಲ್ ಸಿಚುಯೇಷನ್ಸ್ ಗಳು ಬಂದಾಗ ಯಾವ ರೀತಿ ವರ್ಬ್ ಅನ್ನ ಬಳಸಬೇಕು ಅದ್ರ ಬಗ್ಗೆ ಎಕ್ಸರ್ಸೈಸಸ್ ಗಳನ್ನ ಬಿಡಿಸ್ತಾ ಇರಬೇಕು. ಆ ಎಲ್ಲಾ ಕೆಲಸಗಳನ್ನ ನಮ್ಮಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಆಗ್ತಾ ಇರುತ್ತೆ. ಹಾಗೇನೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವರ್ಬ್, ಅಡ್ವರ್ಬ್ ಅದ್ರ ಬಗ್ಗೆನೂ ಎಲ್ಲಾ ಪ್ರಾಬ್ಲಮ್ ಗಳನ್ನ ಬಿಡಿಸ್ತಾ ಇರ್ತೇವೆ ನೋಡಿ. ಅದ್ರ ಮೇಲೆ ನಿಮಗೆ ಏನ್ ಕೇಳ್ತಾರೆ? ಜಂಬಲ್ಡ್ ಸೆಂಟೆನ್ಸಸ್ ಗಳನ್ನ ಮಾಡಿ ಎಲ್ಲಿ ಮಿಸ್ಟೇಕ್ ಇದೆ ಐಡೆಂಟಿಫೈ ಮಾಡಿ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸರಿನಾ? ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ. ಓಕೆ ಆಸ್ಪಿರೆಂಟ್ಸ್, ಈಗ ನೋಡೋಣ 12ನೇ ಪ್ರಶ್ನೆ. ಇನ್ಸರ್ಟ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. ನೋಡಿ ಡೈರೆಕ್ಟ್ ಕ್ವಶನ್ ಅನ್ನು ಕೇಳಿದ್ದಾರೆ ಅವರು. ಪ್ರಿಪೋಸಿಷನ್ ಸರ್, ಇದೇನ್ ಸರ್ ಪ್ರಿಪೋಸಿಷನ್? ಬಹಳ ಸಿಂಪಲ್ ಆಗಿರುತ್ತಲ್ವಾ? ನೋಡಿ ಪ್ರಿಪೋಸಿಷನ್ ನ ಅರ್ಥ ಸಿಂಪಲ್ ಆಗಿ ನಿಮಗೆ ಹೇಳ್ತೇವೆ. ಪ್ರಿ ಅಂದ್ರೇನು? ಮೊದಲು. ಪ್ರಿ ಅಂದ್ರೇನು? ಮೊದಲು ಅಂತ ಅರ್ಥ. ಆಯ್ತಾ? ನೀವು ಯೂನಿವರ್ಸಿಟಿಗೆ ಓದ್ತಿರ್ತಾನೆ, ನೀವು ಯೂನಿವರ್ಸಿಟಿಗೆ ಹೋಗ್ತೀರಾ ಅಂದ್ರೆ ನಿಮ್ಮ ಡಿಗ್ರಿ ಹೋಗ್ತೀರಾ, ಅದನ್ನ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ಇರೋದು ಯಾವುದು? PU ತಾನೆ. ಸೊ PU ಅಂದ್ರೇನು? ಫುಲ್ ಫಾರ್ಮ್ ಪ್ರೀ ಯೂನಿವರ್ಸಿಟಿ ಅಂತ ಕರೀತಾರೆ, ಅಂದ್ರೆ ಯೂನಿವರ್ಸಿಟಿಗೆ ಹೋಗೋಕ್ಕಿಂತ ಮುಂಚೆ. ಸೊ ಹಾಗಾದ್ರೆ ಪ್ರೀ ಮೊದಲು, ಪೊಸಿಷನ್. ಪೊಸಿಷನ್ ಅಂತಂದ್ರೇನು? ಸ್ಥಾನ. ಸೊ ಸ್ಥಾನಕ್ಕಿಂತ ಮುಂಚೆ ಬರೋದೇ ಪ್ರಿಪೋಸಿಷನ್. ನೋಡಿ ಎಷ್ಟು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಯ್ತು. ಸರಿನಾ? ಸ್ಥಾನಕ್ಕಿಂತ ಮುಂಚೆ ಬರೋದು ಯಾವುದು? ನಿಮ್ಮ ಪ್ರೀತಿಯ ಪ್ರಿಪೋಸಿಷನ್. ಸೊ ಹಾಗಾದ್ರೆ ಪ್ರಿಪೋಸಿಷನ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ. ಸಿಟ್ ಡ್ಯಾಶ್ ದ ಟೇಬಲ್ ಅಂಡ್ ಎಂಜಾಯ್ ಯುವರ್ ಮೀಲ್. ಟೇಬಲ್ ಹತ್ರ ಕುತ್ಕೊಂಡು ನಿನ್ನ ಊಟವನ್ನ ಎಂಜಾಯ್ ಮಾಡುವಂತ ಇದೆ. ಸರಿನಾ? ನೀವು ಎಂಜಾಯ್ ಮಾಡಿದೀರಾ ಟೇಬಲ್ ಹತ್ರ ಕುತ್ಕೊಂಡು? ಹೌದು. ಸೊ ನೋಡ್ತಾ ಇರ್ಬೋದು, ಮೊಟ್ಟ ಮೊದಲ ಪ್ರಶ್ನೆ ಸಿಟ್ ಡ್ಯಾಶ್ ದ ಟೇಬಲ್ ಅಂಡ್ ಎಂಜಾಯ್ ಯುವರ್ ಮೀಲ್ ಅಂತ ಇದೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಆಪ್ಷನ್ ಸರಿ ಆಗತ್ತೆ? ಸಿಟ್ ಆನ್ ಟು ಆಗಲ್ಲ. ಯಾಕಾಗಲ್ಲ ಆನ್ ಟು ಅಂತಂದ್ರೆ? ಆನ್ ಟು ಅಂತಂದ್ರೇನು? ಅದ್ರ ಮೇಲೆ ಏರೋದು ಅಂತ ಮೂಮೆಂಟ್ ಅನ್ನ ತೋರಿಸುತ್ತೆ ಅದು. ಸರಿನಾ? ತುಂಬಾ ಜನ ಅಭ್ಯರ್ಥಿಗಳು ಇದೇ ರೈಟ್ ಆಗತ್ತೆ ಅನ್ಕೊಂಡಿರ್ತಾರ, ಆಗಲ್ಲ. ಬಿಕಾಸ್ ಆನ್ ಟು ಅಂತಂದ್ರೇನು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಇದು ಮೂಮೆಂಟ್ ಅನ್ನ ಸೂಚನೆ ಮಾಡುತ್ತೆ. ಮೂಮೆಂಟ್ ಇದ್ದಾಗ ಏನಾದ್ರೂ ಮೂಮೆಂಟ್ ಆಗ್ತಾ ಇದಾನ ಅಲ್ಲಿ? ಇಲ್ಲ ತಾನೆ. ಎಕ್ಸಾಂಪಲ್ ಹೇಳ್ತೀವಿ ನೋಡಿ. ಎಕ್ಸಾಂಪಲ್ ಹೇಳೋದಾದ್ರೆ ಈ ಒಂದು ವಿ ಕ್ಲೈಂಬ್ಡ್ ಆನ್ ಟು ದ ಬಿಲ್ಡಿಂಗ್ಸ್ ರೂಫ್ ಅಂತ ಹೇಳ್ಬೋದು ನಾವು. ಆಯ್ತಾ? ನಾವೇನ್ ಮಾಡಿದ್ವಿ? ಬಿಲ್ಡಿಂಗ್ ನ ರೂಫ್ ಮೇಲೆ ಕ್ಲೈಂಬ್ ಮಾಡಿದ್ವಿ. ಈ ಬಿಲ್ಡಿಂಗ್ ಇರುತ್ತಲ್ವಾ, ದೊಡ್ಡ ಬಿಲ್ಡಿಂಗ್, ಅದ್ರ ಮೇಲೆ ನಾವು ಏರಿದ್ವಿ. ಎಸ್, ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಆಂಟುಗೆ ಏರು. ಆಯ್ತಾ? ಏರು ಅಥವಾ ಏರಿಸು, ಆ ತರ ಸಿಚುಯೇಷನ್. ಯಾಕಂದ್ರೆ ಅಲ್ಲಿ ಮೂವ್ಮೆಂಟ್ ಇರುತ್ತೆ, ಚಲನವಲನ ಇರುತ್ತೆ ತಾನೆ. ಎಸ್. ಸೊ ಹಾಗಾಗಿ ಸಿಟ್ ಆನ್ ಟು ದ ಟೇಬಲ್ ಅಂತ ಹೇಳಕ್ಕಾಗಲ್ಲ. ಸರಿನಾ? ಓಕೆ. ಹಾಗೇನೆ ಟೂ, ಟೂನು ಹೇಳಕ್ಕಾಗಲ್ಲ. ಸರಿನಾ? ಒನ್ ಸೆಕೆಂಡ್, ಟೂನು ಸಹ ಮೂವ್ಮೆಂಟ್ ಬಗ್ಗೆ ಅದು ಹೇಳುತ್ತೆ. ಹಾಗೇನೆ ಫ್ರೆಂಡ್ಸ್ ಆಫ್. ಆಫ್ ಅಂತಂದ್ರೇನು? ಸಂಬಂಧ ಸೂಚಕ ಇದು. ದಿಸ್ ಇಸ್ ದ ಬುಕ್ ಆಫ್ ರಮೇಶ್, ದಿಸ್ ಇಸ್ ದ ಬುಕ್ ಆಫ್, ದಿಸ್ ಇಸ್ ದ ಬೈಕ್ ಆಫ್ ಅಂತ ಹೇಳ್ತಾ ಇರ್ತೀವಿ, ಸಂಬಂಧ ಸೂಚಕ ಇದು. ಸೊ ಹಾಗಾದ್ರೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ? ಎಟ್ ಎನ್ನುವಂಥದ್ದು ಏನಾಗುತ್ತೆ ಇಲ್ಲಿ? ನಿಮ್ಮ ರೈಟ್ ಆಪ್ಷನ್ ಆಗುತ್ತೆ. ಸರಿನಾ? ಯಾವುದು? ಒಂದ್ ಸೆಕೆಂಡ್ ನೋಡಿ. ಎಟ್ ಅನ್ನೋದು ಏನಾಗುತ್ತೆ ಇಲ್ಲಿ? ನಿಮ್ಮ ರೈಟ್ ಆಪ್ಷನ್ ಆಗುತ್ತೆ. ಸಿಟ್ ಎಟ್ ದ ಟೇಬಲ್ ಅಂಡ್ ಎಂಜಾಯ್ ಯುವರ್ ಮೀಲ್. ಸರಿನಾ ಸರ್? ಹಾಗಾದ್ರೆ ಇವೆಲ್ಲ ಪ್ರಿಪೋಸಿಷನ್ಗಳು ಅಲ್ವಾ? ಆನ್ ಟು, ಟು, ಆಫ್ ಪ್ರಿಪೋಸಿಷನ್ಸ್ಗಳು ಅಲ್ವಾ ಸರ್? ನೋಡಿ ಫ್ರೆಂಡ್ಸ್, ಇದನ್ನೂ ಸಹ ಪ್ರಿಪೋಸಿಷನ್, ಬಟ್ ಅಪ್ರಾಪ್ರಿಯೇಟ್ ಅಂತ ಹೇಳ್ತಾರೆ. ಅಪ್ರಾಪ್ರಿಯೇಟ್ ಅಂದ್ರೆ ಏನ್ ಸರ್? ಸೂಕ್ತವಾದ ಅಂತ ಹೇಳಿ ಅರ್ಥ. ಕೊಟ್ಟಿರುವಂತ ಪ್ರಿಪೋಸಿಷನ್ಸ್ ಗಳಲ್ಲಿ ಪರ್ಫೆಕ್ಟ್ ಆಗಿರೋ ಪ್ರಿಪೋಸಿಷನ್ ಮಾತ್ರ ನೀವು ತಗೋಬೇಕಾಗತ್ತೆ. ಎಲ್ಲವೂ ತಗೊಂಡ್ರೆ ಏನಾಗುತ್ತೆ? ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ. ಓಕೆನಾ? ರೈಟ್. ಸೊ ನಿಮಗೆ ಐ ಹೋಪ್ ಗೊತ್ತಾಗ್ತಾ ಇದೆ ಅಂತ ಭಾವಿಸ್ತೇವೆ. ಗೊತ್ತಾಗ್ತಾ ಇತ್ತಂದ್ರೆ ದಯಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಎಲ್ಲಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಈ ಪ್ರಶ್ನೆ ನೋಡಿ ಇವತ್ತಿನ ಸೆಷನ್ ನ ಕಂಪ್ಲೀಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಸ್ಮಾಲ್ ಅನೌನ್ಸ್ಮೆಂಟ್. ಈ PDOಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಇನ್ನೇ ಕೆಲವೇ ದಿನಗಳಲ್ಲಿ ಆಗ್ತಾ ಇದೆ. 256 ಪೋಸ್ಟ್ಗಳು ಆಗ್ತಾ ಇದಾವೆ. 256, ಒಂದಲ್ಲ ಎರಡಲ್ಲ, 256 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗ್ತಾ ಇದೆ KPSC ಕಡೆಯಿಂದ. ಸೊ ಹಾಗಾಗಿ ನಿಮ್ಮ ತಯಾರಿ ಇರಲೇಬೇಕಾಗುತ್ತೆ ಸ್ಟಾರ್ಟಿಂಗ್ ಇಂದ, ಬಿಕಾಸ್ ಹೆವಿ ಕಾಂಪಿಟೇಷನ್ ಇರುತ್ತೆ. ನಿಮ್ಮ ಒಂದು ತಯಾರಿ ಚುರುಕಾಗಿರಲಿ ಅನ್ನುವಂತ ಉದ್ದೇಶದಿಂದ ಪ್ರೀವಿಯಸ್ ಇಯರ್ PDO ಪೇಪರ್ಸ್ ಗಳು ನಮ್ಮ ಹತ್ರ ಲಭ್ಯ ಇರ್ತವೆ. ಕೀ ಉತ್ತರಗಳೊಂದಿಗೆ
ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂಗಳಲ್ಲಿ. ಸೊ ಬೇಕಾದ ಅಭ್ಯರ್ಥಿಗಳು ಏನ್ ಮಾಡಿ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. 99 ರೂಪೀಸ್ ಇದಕ್ಕೆ ಫೀಸ್ ಇರುತ್ತೆ. ಫೀಸ್ನ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ PDF ಗಳನ್ನ ಕೊಡಲಾಗುತ್ತೆ. ಇದರಲ್ಲಿ PDO ಇಷ್ಟುವರೆಗೆ ಎಷ್ಟು ವರ್ಷ ಎಕ್ಸಾಮ್ಸ್ ಗಳು ನಡೀತಿದ್ದಾವೆ ಅದರ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಕೀ ಆನ್ಸರ್ಸ್ ಗಳು ಲಭ್ಯ ಇರ್ತವೆ. ಅದನ್ನ ತಗೊಂಡು ಪ್ರಿಂಟ್ ಹಾಕ್ಸ್ಕೊಂಡು ನೀಟಾಗಿ ಇವತ್ತಿಂದನೇ ನೀವು ಅಧ್ಯಯನವನ್ನ ಮಾಡಿದ್ದೇ ಆಗಿದ್ರೆ ಖಂಡಿತವಾಗಿಯೂ ನೀವು PDO ಆಗೋದಕ್ಕೆ ಸಾಧ್ಯ, PDO ಅಧಿಕಾರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಡೆಫಿನೆಟ್ ಪೇಪರ್ ಏನಿದೆ, ನಿರ್ದಿಷ್ಟ ಪತ್ರಿಕೆ ಏನಿದೆ, ಅದ್ರ ಬಗ್ಗೆ ನಮ್ಮ ಕಡೆಯಿಂದ ಕ್ಲಾಸಸ್ಗಳು ಫ್ರೀ ಆಗಿ ನಮ್ಮ ಚಾನಲ್ ಕಡೆಯಿಂದ ಇರ್ತವೆ. ಸೊ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಎಲ್ಲರೂ ತೆಗೆದುಕೊಂಡು ಅಧ್ಯಯನವನ್ನ ಆರಂಭ ಮಾಡಿ. ಖಂಡಿತವಾಗಿಯೂ ನಿಮಗೆ ಅದು ಕೈ ಹಿಡಿದೇ ಹಿಡಿಯುತ್ತೆ. ಇವತ್ತಿನ ಲಾಸ್ಟ್ ಸೆಷನ್ ನೋಡೋಣ. ಇವತ್ತಿನ ಸೆಷನ್ ಲಾಸ್ಟ್ ಪ್ರಶ್ನೆಯನ್ನು ನೋಡೋಣ. ಸೊ ನೋಡಿ, ಸೆಲೆಕ್ಟ್ ಅಂಡ್ ಶೇಡ್ ಡಾರ್ಕ್ ದ ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕೇಳಿದ್ದಾರೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತಂದ್ರೆ ಏನು ಆಯ್ತಾ? ನೋಡಿ, ಈ ರೀತಿ ಒಂದು ಸೆಂಟೆನ್ಸ್ ನ ಕೆಳಗೆ ಅಂಡರ್ಲೈನ್ ಮಾಡಿ ಅದಕ್ಕೆ ಏನ್ ಕರೀತಾರೆ, ಒಂದೇ ಒಂದು ವರ್ಡ್ ಅಲ್ಲಿ ಏನ್ ಕರೀತಾರೆ ಅಂತ ಹೇಳಿ ಕೇಳ್ತಾನೆ. ಸರಿನಾ? ಓಕೆ. ಎಕ್ಸಾಂಪಲ್, ಒನ್ ಹೂ ಡ್ರೈವ್ಸ್ ದ ಕಾರ್, ಡ್ರೈವರ್. ಈ ತರ ಯಾರು ಕಾರನ್ನ ಡ್ರೈವ್ ಮಾಡ್ತಾನೆ ಅವರು ಡ್ರೈವರ್. ಒನ್ ಹೂ ಸ್ಟಿಚಸ್ ದ ಕ್ಲಾತ್, ಟೇಲರ್. ಇದೆಲ್ಲ ನೀವು 10ನೇ ಕ್ಲಾಸ್ ಅಲ್ಲಿ 8th 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತಿರ್ತಾನೆ, PUC ಅಲ್ಲಿ ಓದಿರ್ತಿರ್ತಾನೆ. ಹೌದು ಸರ್, ಓದಿರ್ತೇವೆ. ಎಸ್, ಅದೇ ರೀತಿಯ ಒಂದು ಕ್ವಶನ್ ಇಲ್ಲಿ ಕೇಳಿದಾನೆ ನೋಡಿ. ಕ್ವಶನ್ ಏನು ಅಂತ ಹೇಳೋದಾದ್ರೆ, ಆಸ್ ಹಿ ಹ್ಯಾಡ್ ಸ್ಲೀಪ್ ವಾಕಿಂಗ್ ಡಿಸಾರ್ಡರ್, ಆಸ್ ಶಿ ಹ್ಯಾಡ್ ಸ್ಲೀಪ್ ವಾಕಿಂಗ್ ಡಿಸಾರ್ಡರ್. ನೋಡಿ, ಸ್ಲೀಪ್ ವಾಕಿಂಗ್ ಡಿಸಾರ್ಡರ್ ಕೆಳಗೆ ಅಂಡರ್ಲೈನ್ ಮಾಡಿ ಅದನ್ನ ಬೋಲ್ಡ್ ಮಾಡಿದ್ದಾರೆ. The main doors were always locked to keep her from walking away. So ಆ ಹುಡುಗಿ ಅಥವಾ ಹುಡುಗಿ ಅಥವಾ ಶಿ ಅಂತಿದ್ದಾರೆ, ವುಮೆನ್ ಎದ್ದು ಹೋಗಬಾರದು ರಾತ್ರಿ ಎನ್ನುವಂತಹ ಉದ್ದೇಶದಿಂದ ಬಾಗಿಲುಗಳ ಒಂದು ಲಾಕ್ ಅನ್ನ ಹಾಕಲಾಗಿರುತ್ತೆ. ಟು ಅವಾಯ್ಡ್ ಹರ್ ಮೂವ್ಮೆಂಟ್ ಎಟ್ ದ ನೈಟ್. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ ನ ಮಾತ್ರ ಅಬ್ಸರ್ವ್ ಮಾಡಿ ನೀವು. ಶಿ ವಾಕ್ಡ್ ಸ್ಲೀಪ್ ವಾಕಿಂಗ್ ಡಿಸಾರ್ಡರ್. ಸ್ಲೀಪ್ ವಾಕಿಂಗ್ ಡಿಸಾರ್ಡರ್ ಅಂತಂದ್ರೇನು? ನಿದ್ದೆಯಲ್ಲಿ ನಡೆಯುವಂತಹ ಒಂದು ರೋಗ. ಡಿಸಾರ್ಡರ್ ರೋಗ ಅಂತ ಹೇಳಕ್ಕಾಗಲ್ಲ, ಇದೊಂದು ಅಸ್ತವ್ಯಸ್ತತೆ. ಸ್ಲೀಪ್ ವಾಕಿಂಗ್ ಡಿಸಾರ್ಡರ್. ಹಾಗಾದ್ರೆ ಸ್ಲೀಪ್ ವಾಕಿಂಗ್ ಡಿಸಾರ್ಡರ್ಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಐ ಹೋಪ್ ನೀವು ಈ ಒಂದು ಆಯ್ತಾ ಈ ರೀತಿಯ ಒಂದು ವರ್ತನೆಯ ಬಗ್ಗೆ ಮೂವಿಗಳಲ್ಲೆಲ್ಲ ನೋಡಿರ್ತೀರಿ. ಸೊ ಹಾಗಾದ್ರೆ ಅದಕ್ಕೆ ಏನ್ ಕರೀತಾರೆ ಇಂಗ್ಲಿಷ್ ಅಲ್ಲಿ ಅಂತ ಹೇಳೋದಾದ್ರೆ ಏನ್ ಕರೀತಾರೆ? ಆಪ್ಷನ್ ನಂಬರ್ 3. ಓಕೆ, ಸೋಮ್ನಾಂಬುಲಿಸಮ್ ಅಂತ ಏನಿದೆ ಅದು. ಸೋಮ್ನಾಂಬುಲಿಸಮ್ ಅಂತಂದ್ರೇನು? ಸ್ಲೀಪಿಂಗ್ ವಾಕಿಂಗ್ ಡಿಸಾರ್ಡರ್. ಸ್ಲೀಪ್ ವಾಕಿಂಗ್ ಡಿಸಾರ್ಡರ್, ರಾತ್ರಿ ಹೊತ್ತು ಎದ್ದು ಹೋಗ್ತಾ ಇರ್ತಾರಲ್ವಾ. ಎಸ್, ಆ ಒಂದು ರೋಗಕ್ಕೆ ಅಥವಾ ಆ ಒಂದು ಡಿಸಾರ್ಡರ್ಗೆ ಏನಂತ ಕರೀತಾರೆ? ಸೋಮ್ನಾಂಬುಲಿಸಮ್ ಅಂತ ಕರೀತಾರೆ. ಸೋಮ್ನಾಂಬುಲಿಸಮ್ ಅಂತ ಕರೀತಾರೆ ನೋಡಿ. ಹಾಗೆ ಇನ್ನು ಉಳಿದಂತಹ ವರ್ಡ್ ಗಳ ಮೀನಿಂಗ್ ಸಹ ನಿಮ್ಗೆ ಗೊತ್ತಾಗ್ಬೇಕು. ಸರ್ ಈ ರೀತಿನೂ ಕೇಳ್ತಾನೆ ಸರ್, 100%. ಅದಕ್ಕೋಸ್ಕರ ನಿಮಗೆ ಟಫ್ ಆಫ್ ದ ಟಫೆಸ್ಟ್ ಈ ಎಕ್ಸರ್ಸೈಸಸ್ ಗಳನ್ನ ಮಾಡಿಸ್ತಾ ಇದೆ. ಸರಿನಾ? ಕೆಲವೊಂದ್ಸಲ ಇಲ್ಲಿಂದಾನೆ ರಿಪೀಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಿಂದಾನೆ ರಿಪೀಟೆಡ್ ಆಗಿ ಬಂದ್ಬಿಡ್ತವೆ. ಸೊ ಹಾಗಾಗಿ ನಮ್ಮ ಚಾನಲ್ ನ ಹಾಗೆ ವಿಡಿಯೋನ ನಿರಂತರವಾಗಿ ನೋಡ್ತಾ ಇರಿ, ಜನರಲ್ ಇಂಗ್ಲಿಷ್ ಕ್ಲಾಸಸ್. ಹಾಗೆ ನೋಡಿ, ಇನ್ಸೋಮ್ನಿಯಾ. ಸರ್ ಇದೇನ್ ಸರ್ ಇನ್ಸೋಮ್ನಿಯಾ ಅಂತಂದ್ರೆ? ಇನ್ಸೋಮ್ನಿಯಾ ಅಂತಂದ್ರೆ ಮಲ್ಗೋದಕ್ಕೆ ಕಷ್ಟ ಆಗುತ್ತೆ. ಆ ಸ್ಲೀಪ್ ಡಿಸಾರ್ಡರ್ ದಟ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಟು ಫಾಲ್ ಅಥವಾ ಸ್ಲೀಪ್. ಅಸ್ಲೀಪ್ ಅಂದ್ರೆ ಡಿಫಿಕಲ್ಟಿ ಟು ಸ್ಲೀಪ್, ನಿದ್ದೆ ಮಾಡೋದಕ್ಕೇನೆ ಕಷ್ಟ ಆಗುವಂತ ಒಂದು ಡಿಸಾರ್ಡರ್ಗೆ, ಮಾನಸಿಕ ಖಿನ್ನತೆಗೆ ಏನಂತ ಕರೀತಾರೆ? ಇನ್ಸೋಮ್ನಿಯಾ ಅಂತ ಕರೀತಾರೆ. ನಿದ್ದೆ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ. ಸರಿನಾ? ನೆಕ್ಸ್ಟ್, ಸ್ಕ್ಲೆರೋಸಿಸ್ ಅಂದ್ರೆ ಏನ್ ಸರ್? ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಬಹುದು ನೋಡಿ. ಸ್ಕ್ಲೆರೋಸಿಸ್ ಅಂತಂದ್ರೆ ಏನು? ಸ್ಕ್ಲೆರೋಸಿಸ್ ಅಂತಂದ್ರೆ ಈ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ರೋಗ. ಇದು ಚರ್ಮ. ಓಕೆ, ಎಪಿಡರ್ಮಾ ಅಂತ ಸೈನ್ಸ್ ಅಲ್ಲಿ ಹೇಳ್ತೀವಲ್ವಾ. ಎಸ್, ಸ್ಕ್ಲೆರೋಸಿಸ್ ಅಂತಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟ ರೋಗ. ಟಿಶ್ಯೂ ಏನಾಗುತ್ತೆ, ನಮ್ಮ ಚರ್ಮದ ಗಾತ್ರ ತುಂಬಾ ದಪ್ಪ ಆಗ್ತಾ ಹೋಗುತ್ತೆ. ಹಾಗೆ ಸೋಮ್ನಾಂಬುಲಿಸಮ್ ಗೊತ್ತಾಯ್ತು, ನಿಮ್ಮ ಪ್ರೀತಿಯ ಸೋಮ್ನಾಂಬುಲಿಸಮ್, ಸ್ಲೀಪ್ ವಾಕಿಂಗ್ ಡಿಸಾರ್ಡರ್ ಅಂತ ಹೇಳಿ. ಹಾಗೆ ಸೀನ್ಸ್. ಓಕೆ, ಸೀನ್ಸ್ ಅಂತ ಅಥವಾ ಸೈನ್ಸ್ ಅಂತ ಹೇಳ್ತಾರೆ ಇದನ್ನ. ಏನಿದು ಸೈನ್ಸ್ ಅಂತಂದ್ರೆ? ಇದು ನೋಡಿ ವಿಚಿತ್ರವಾಗಿರುವಂತಹ ಸನ್ನಿವೇಶ. ಇದು ಭೂತ. ಸರಿನಾ? ಭೂತ ಸಂಶೋಧಕರ ಒಂದು ಗುಂಪು. ಭೂತ ಸಂಶೋಧಕರ ಒಂದು ಗುಂಪು. ಸರಿನಾ? ಭೂತ ಸಂಶೋಧಕರ ಬ್ಲಾಕ್ ಮ್ಯಾಜಿಕ್ ಎಲ್ಲ ಮಾಡಿ ಆತ್ಮಗಳನ್ನ ಕರಿತಾ ಇರ್ತಾರಲ್ವಾ. ಎಸ್, ಸರಿನಾ? ಅಂತಹ ಜನರ ಒಂದು ಪ್ರೀತಿಯ ಗುಂಪೆ ಈ ಒಂದು ಯಾವುದು ಸೀನ್ಸ್ ಅಂತ ಏನಿದೆ ಅದು.
ಸಿಯಾನ್ಸ್ ಅಂತ ಕರೀತಾರೆ, ಸಿಯಾನ್ಸ್. ಓಕೆ, ಸೊ ಹಾಗಾದ್ರೆ ಸ್ಲೀಪ್ ವಾಕಿಂಗ್ ಡಿಸಾರ್ಡರ್ಗೆ ಸರಿಯಾಗಿರುವಂತ ಉತ್ತರ ಯಾವುದು? ಸೋಮ್ನಾಂಬುಲಿಸಮ್ ಅಂತ ಏನಿದೆ ಅದು. ಐ ಹೋಪ್ ನಿಮಗೆ ಇವತ್ತಿನ ಸೆಷನ್ ಇಂದ ಬಹಳಷ್ಟು ಅನುಕೂಲ ಆಗಿದೆ. ಇದೇ ರೀತಿ ಸೆಷನ್ಸ್ ಗಳನ್ನ ನೋಡೋದಕ್ಕೆ ಖಂಡಿತವಾಗಿಯೂ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ ಈ ಮೇಲಿನ ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.